ನಮ್ ಜಮೀನ್ಗೆ ಚಿನ್ನ ಆಗೈತೆ ಈಗ ರೇಟು KDM ಚಿನ್ನ ತಗೊಂಡ್ರೆ ತಗೋಬಹುದು ನಮ್ ಜಮೀನ್ ತಗೊಳಕ ರೈತರುಗಳೇ ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ. ಕರೆಕ್ಟ್, ಅದನ್ನೇ ನಾನು ಅದಕ್ಕೆ ಕೇಳಿದ್ ನಿಮ್ಮನ್ನ ಪ್ರಶ್ನೆ. ರೈತನು ಅವ್ನಿಗೆ ಏನು ಇರಲ್ಲ, ಆದ್ರೆ ನಂದೊಂದ್ 2 ಎಕರೆ ಜಮೀನ್ ಅದೇ, ಅವ್ನಿಗೆ ಅರ್ಧ ಎಕರೆನೂ ಇರಲ್ಲ, ಅವ್ನ ಎಲ್ಲಾನು ಕೇಳ್ತಾನೆ. ಪ್ರಾಪರ್ ರೀಸನ್ ಏನಂದ್ರೆ ಈಗ ನಮ್ ತರ ಅವ್ರು ಕಷ್ಟ ಪಡಬಾರ್ದು, ಬಿಸ್ಲು ಅಸ್ಲು ಅಂತ. ಆದ್ರೆ ಅವ್ರು ಹೋಗ್ಲಿ ಹೊರಗಡೆ ದುಡಿಲಿ ಅಂತ. ಅವ್ರು ಹೊರಗಡೆ ಏನ್ ಕಷ್ಟ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಸಿಟಿಲಿ ಏನ್ ಕಷ್ಟ ಅಂತ ಗೊತ್ತಿಲ್ಲ. ಹಳ್ಳಿಲಿ ಆರಾಮಾಗಿ ಆದಷ್ಟು ಮಕ್ಕ ನಿಮ್ದೇ ಇರ್ಬೋದು. ನಮ್ ಜಮೀನ್ಗೆ ಚಿನ್ನ ಆಗೈತೆ ಈಗ ರೇಟು KDM ಚಿನ್ನ ತಗೊಂಡ್ರೆ ತಗೋಬಹುದು ನಮ್ ಜಮೀನ್ ತಗೊಳಕ. ಸರಿ, ಬೇರೆ ಕಂಪ್ನಿ 3 ಶಿಫ್ಟ್ ಇರುತ್ತೆ. ಹಗ್ಲು, ಫಸ್ಟ್ ಡೇ, ಮಿಡ್ ಡೇ, ನೈಟ್ ಅಂತ. ಈಗ ನೈಟ್ ಶಿಫ್ಟ್ ಮಾಡೋದ, ಅವ್ರು ಕಂಪ್ನಿ ಉದ್ಧಾರ ಮಾಡೋದ, ಇಲ್ಲೇ ನೈಟ್ ಶಿಫ್ಟ್ ಮಾಡ್ಲಿ ಬಿಡಿ, ಊರಲ್ಲೇ ನಾವು ಉದ್ಧಾರ ಆಗ್ತೀವಿ. ಈಗ ಅವ್ರು ಉದ್ಧಾರ ಮಾಡೋದು ಹೆಂಗದ, ಇಲ್ಲಿ ನೈಟ್ ಶಿಫ್ಟ್ ಮಾಡ್ಕೊಂಡು ನಾವು ಉದ್ಧಾರ ಆದ ಹೆಂಗದೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮಹೇಂದ್ರ, ವ್ಯವಸಾಯದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದ್ದೆ, ನಿನಗೆ ಫ್ಯೂಚರ್ ಇದೆ ಅಂತ ನಿಂಗೆ ಅನ್ಸತ್ತಾ? ಸರ್, ಫ್ಯೂಚರ್ ಇದೆ, ಆದ್ರೆ ಕರೆಕ್ಟ್ ಟೈಮ್ಗೆ ಕ್ರಾಪ್ ಮಾಡ್ಬೇಕಷ್ಟೇ ಸರ್. ಎಲ್ಲಾ ಟೈಮಲ್ಲೂ ಮಾಡಬಾರ್ದು. ಸೆಟ್ಟಿಂಗ್ ಕರೆಕ್ಟಾಗಿ ಕ್ರಾಪ್ ನೋಡ್ಕೊಂಡು ಯಾವ ಟೈಮ್ಗೆ ಏನ್ ಮಾಡ್ಬೇಕಂತ ಮಾಡಿದ್ರೆ ಪಕ್ಕ ಬೆನಿಫಿಟ್ ಐತೆ. ಆದ್ರೆ ಬೇಕಾದ ಟೈಮಲ್ಲಿ ಮಾಡಿದ್ರೆ ಅದು ಕ್ರಾಪ್ ಬಂದ್ರೂ ಅದು ಇದಕ್ಕೆ ಮಾರ್ಕೆಟಿಂಗ್ ಸಿಗಲ್ಲ. ಎಲ್ರಿಗೂ ಅಷ್ಟು ನಾಲೆಜ್ ಇದೆ ಅಂತ ಅನಿಸ್ತಿದೆ ನಿಮ್ಗೆ? ಆಲ್ಮೋಸ್ಟ್ ಸುಮ್ನೆ ಎಲ್ಲ ಈಗ ನೀವು ಮಾಡ್ತೀವಿ, ನಾವು ಮಾಡ್ತೀವಿ, ಈಗ ಅವರು ಮಾಡ್ತಾರೆ, ಅವರು ಮಾಡ್ತಾರೆ, ಎಲ್ಲ ಒಂದೇ ಕ್ರಾಪ್ ಮಾಡಬಾರ್ದು. ಟರ್ಮ್ ಮಾಡ್ತಾ ಇರ್ಬೇಕು ಬೇರೆ ಬೇರೆ. ಅಗ್ರಿಕಲ್ಚರೇ ನಂಬ್ಕೋಬಹುದು, ತೋಟನು ಮಡಿಕೋಬೇಕು ನಾವು. ಅಗ್ರಿಕಲ್ಚರ್ ಆಗ್ಲಿಲ್ಲ ಅಂದ್ರೆ ತೋಟದಲ್ಲ ಇಂಪ್ರೂವ್ ಆಗಿ ಆಯ್ತು. ಹಾರ್ಟಿಕಲ್ಚರ್ ಅಲ್ಲಿ ಮರ ಬೇಸಾಯ ಪದ್ಧತಿ ಸರ್, ಇಲ್ಲಿ ಏನಂದ್ರೆ ರೈತರುಗಳು ಅಂದ್ರೆ, ಸರ್ ನೀನ್ ಟಮಟೆ ಮಾಡಿದ್ದೀರಾ, ನಾನು ಮಾಡ್ತೀನಿ, ಅವ್ರು ಮಾಡ್ತಾರೆ, ಅದು ಮಾಡ್ತಾರೆ, ಎಲ್ಲ ಒಂದೇ ಮಾಡಬಾರ್ದು. ಈಗ ನೀನ್ ಟಮಟೆ ಮಾಡಿದ್ರೆ ನೆಕ್ಸ್ಟ್ ಚಾಪ್ಸ್ ಮಾಡ್ಬೇಕು, ಒಬ್ರು ಈಗ ಬಜ್ಜಿ ಮಾಡ್ಬೇಕು, ನೆಕ್ಸ್ಟ್ ಬಿಸಿನೆಸ್ ಮಾಡ್ಬೇಕು, ಡೈವರ್ಸಿಫಿಕೇಶನ್ ಇರಬೇಕು. ಎಲ್ಲ ಒಂದೇ ತರ ಮಾಡಿದ್ರೆ ಆಗ ಮಾರ್ಕೆಟಿಂಗ್ ಒಂದೇ ಸಲ ಡೌನ್ ಆಗುತ್ತೆ. ಈಗ ವೇರಿಯೇಷನ್ ಆಗ್ತಾ ಇರ್ಬೇಕಂದ್ರೆ ಡಿಫ್ರೆಂಟ್ ಆಗಿ ಬೆಳೀತಾ ಇರ್ಬೇಕು, ಅವಾಗಲೇ ರೈತರು ಬೆಳೆಯಕ್ಕಾಗ ಸಾಧ್ಯ. ಇಷ್ಟು ನಾಲೆಜ್ ಜನರಿಗೆ ನಿಜವಾಗ್ಲೂ ತಲುಪ್ತಿದೆ ಅಂತ ನಿನ್ಗೆ ಅನ್ಸುತ್ತೆ? ಇಷ್ಟು ನಾಲೆಜ್ ಇದೆ ಅಂತ ಅನ್ಕಂತೀರ? ಅದನ್ನ ಅದೇ ಎಜುಕೇಟೆಡ್ ಮಾತ್ರ ತಲುಪ್ತದೆ ಆಲ್ಮೋಸ್ಟ್. ನೋಡು, ಈಗ ನಾವು ಓದಿದೀವಿ, ತಿಳಿದಿದೀವಿ, ವಿಡಿಯೋದಲ್ಲಿ ಗೊತ್ತು, ಅಷ್ಟು ಮಸ್ತ್ ತಿಳ್ಕೊಂಡಿದೀವಿ. ವಿಡಿಯೋಗಳು ನೋಡಿ ಕಲ್ತಿದ್ದೀರಾ ನೀವು? ಸರ್, ತಿಳ್ಕೊಂಡಿದೀವಿ, ನೋಡಿದೀವಿ, ಕಲ್ತಿರೋದಕ್ಕೆ ಹೇಳ್ತೀವಿ, ಮೋಟಿವೇಶನ್ ಮಾಡ್ಬೋದು. ಅದೇ ತಿಳಿದವ್ರಿಗೆ ಏನ್ ಮಾಡಕ್ಕಾಗತ್ತೆ? ಹೇಳಿ ಹೋಗ, ನೀನ್ ಇವಾಗ ಬಂದಿದ್ದೆ, ನಿಂಗೆ ಏನ್ ಗೊತ್ತು? ನಮ್ಗಿಂತ ಅಷ್ಟು ವರ್ಷದಿಂದ ಮಾಡ್ತಿದೀವಿ ನಾವು. ಬಿಕಾಸ್ ವಿ ಹ್ಯಾವ್ ಸೋಷಿಯಲ್ ಮೀಡಿಯಾ, ಕರೆಕ್ಟ್ ಅಲ್ಲ? ಮೊಬೈಲ್ ಇದೆ. ನಾವು ನೀವಾಗ ಮಾತಾಡ್ತಾ ಇರೋದೆಲ್ಲ ಮಿನಿಮಮ್ 1 ಮಿಲಿಯನ್ 2 ಮಿಲಿಯನ್ ಜನ ನೋಡ್ತಾರೆ, ಬೈಫರಿಕೇಟ್ ಆಗಿ. ಅಂದ್ರೆ ನಿನ್ ವಿಡಿಯೋ ಕೆಳಗಡೆ 1 ಮಿಲಿಯನ್ ವ್ಯೂಸ್ ಆಗಿರುತ್ತೆ ಅನ್ಕೊಳ್ಳಲ್ಲ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್, ವಾಟ್ಸಪ್, ಹಿಂಗೆಲ್ಲ ಹೋದಾಗ ಇಷ್ಟು ಜನ ವ್ಯೂಸ್ ಹೋಗುತ್ತೆ. ಈ ಪ್ಲಾಟ್ಫಾರ್ಮ್ಗಳಿರೋ ಅಂಥವ್ರು ನಿಮ್ಗೆ ಏನು ಬೇಕು ಅಂತ ಅನ್ಸುತ್ತೆ? ಫಾರ್ ಯಂಗರ್ ಪಾಪ್ಯುಲೇಷನ್ ಲೈಕ್ ಯು, ಯಂಗ್ಸ್ಟರ್ಗಳು ವ್ಯವಸಾಯನ ಕಲ್ತ್ಕೊಳ್ಳೋದಕ್ಕೆ ಏನು ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಅದೇ ಮಾರ್ಕೆಟಿಂಗ್ ಬೇಕು ಅವ್ರಿಗೆ. ಈಗ ಕ್ರಾಪ್ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. ಆ ಕ್ರಾಪ್ ಮಾಡಿದ್ನ ಯಾವ ಥರ ಮಾರ್ಕೆಟಿಂಗ್ ಮಾಡೋದು ಅಂತ ತಿಳ್ಕೊಂಬಿಟ್ರೆ ಯಾವುದೂ ಪ್ರಾಬ್ಲಮ್ ಆಗಲ್ಲ ಸರ್. ಒಂದು ಟ್ಯುಟೋರಿಯಲ್ ಥರ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂದಷ್ಟು ಸೀರಿಯಸ್ ಆಫ್ ವಿಡಿಯೋಗಳು ಯಾವ ಟೈಮಲ್ಲಿ, ಇವಾಗ ಅದನ್ನು ನನಗೂ ಅದನ್ನೇ ಅನಿಸ್ತಿದ್ದು. ನಾವು ಹೇಳುವಾಗ ಅಂದರೆ ಈಗ ಇನಿಷಿಯಲ್ ಸ್ಟೇಜಲ್ಲಿ ಈಗ ನೈಟ್ರೋಸ್ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್, ನೀವು ಏಜ್ ಗ್ರೂಪ್ನ ಮುಟ್ಕೊಂಡಾಗ ನಾಲೆಜ್ ಇದೆ ಥ್ರೂ ಇನ್ಸ್ಟಾಗ್ರಾಮ್ ಆರ್ ಸಮ್ ಡಿಜಿಟಲ್ ಮೀಡಿಯಾಗಳ ಮುಖಾಂತರ. ಸರ್, ಏನಿಲ್ಲ, ಒಂದೇ ಒಂದು ಚಾರ್ಜ್ ಪಿಟಿಗೆ ಹಾಕೋದು ಸಾಕು, ಒಂದು ಸೊಲ್ಯೂಷನ್ ಕೊಡ್ತದೆ ಚಾರ್ಜ್ ಪಿಟಿ. ಸೂಪರ್. ಚಾರ್ಜ್ ಪಿಟಿ ಇರೋದು ಯಾಕೆ? ಅದಕ್ಕೆ ಯಂಗ್ಸ್ಟರ್ಗಳು ಬರಬೇಕು ಅನ್ನೋದು. ನಾವು ಪ್ರಾಮಾಣಿಕ ಚಾರ್ಜ್ ಜಿ ಪಿ ಟಿಗಳನ್ನ ಬಳಸ್ಕೊಂಡೇ ನಾವು ಬೆಳೆದಿರೋಂಥದ್ದು, ಕರೆಕ್ಟ್ ಅಲ್ವಾ? ಚಾರ್ಜ್ ಪಿಟಿ ಒಂದು ಫೋಟೋ ಕ್ಲಿಕ್ ಮಾಡಿ ಇದಿಸ್ ಪ್ರಾಬ್ಲಮ್ ಸಾಲ್ವ್ ದಿಸ್ ಅಂತ ಹೊಡೆದ್ರೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ ಕೊಡುತ್ತೆ. ಇಂಥ ಟೈಮ್ ಇದೇ ಸ್ಪ್ರೇ ಮಾಡಿ, ಇದೇ NPK ಬಿಡಿ, ಎಲ್ಲ ಎನಿವನ್ ಕೊಡುತ್ತೆ ಅದು. ಆದ್ರೆ ನಾವು ಬಂದು ಶಾಪ್ಗೆ ಹೇಳ್ತೀವಿ, ಅದೆಲ್ಲ ಬೇರೆದ್ ಕೊಡು, ಬೇರೆದ್ ಬಿಡು ಅಂತಾರೆ. ಅಷ್ಟೇ. ಸೊ ಹಂಗೆ ಅದನ್ನು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳೋಣ. ಸೊ ಇವಾಗ ನಾವು ಅದನ್ನ ಏನ್ ಅನ್ಕೊಂತಿದ್ವಿ, ನಮ್ಮ ಜವಾಬ್ದಾರಿ ಅಂದ್ರೆ ನಾನು ಆಫ್ಟರ್ ಆಲ್ ಲಿಸ್ನಿಂಗ್ ಟು ಆಲ್ ದಿಸ್ ಫಾರ್ಮರ್ ಕಾನ್ವರ್ಸೇಷನ್ಸ್ ಅಂಡ್ ಆಲ್, ನನಗೇನು ಅನಿಸ್ತು, ನಾವು ನೈಟ್ರೋಜನ್ನ ಯಾವ ಟೈಮಲ್ಲಿ ಬಿಡಬೇಕು, ಫಾಸ್ಫರಸ್ನ ಯಾವ ಟೈಮಲ್ಲಿ ಬಿಡಬೇಕು, ಪೊಟ್ಯಾಶ್ನ ಯಾವ ಟೈಮಲ್ಲಿ ಬಿಡಬೇಕು. ಅಂದ್ರೆ ನೈಟ್ರೋಜನ್ ಅಂದಿದ ತಕ್ಷಣ ಬರೀ ಒಂದೇ ಸೀಮಿತ ಅಲ್ಲ ಸರ್, ಅದು ಕರೆಕ್ಟ್ ಪ್ರಾಪರ್ ಆಗಿ NPK 3 ಇರಲೇಬೇಕು ಸರ್. ಅದು ಯಾವ ಸ್ಟೇಜ್ ಬಿಡಬೇಕು ಆ ಸ್ಟೇಜ್ ಬಿಡಬೇಕು, ರೇಷಿಯೋ ಕಾಂಬಿನೇಷನ್ ಕರೆಕ್ಟ್ ಆಗಿರಬೇಕು ಅನ್ನೋದನ್ನ. ಈ ನಾಲೆಜ್ ತಿಳ್ಕೊಂಡ್ರೆ 50% ನಾಲೆಜ್ ಇಸ್ ಡನ್. ಇನ್ನು ನಾವು ವಿಡಿಯೋಗಳಲ್ಲಿ ನಾವು ಹೇಳ್ತಾನೆ ಇದು ಬಯಾಲಜಿಕಲ್ ಬಳಸಿ, ಟ್ರೈಕೋಡರ್ಮಾ ಬಳಸಿ, ಸುಡೋಮೋನಾಸ್ ಬಳಸಿ, ಕನ್ಸಾರ್ಷಿಯಂ ಬಳಸಿ, ಇವನ್ನೆಲ್ಲ ಹೇಳ್ತಾ ಇದ್ವಿ. ನೀವು ಬಳಸ್ತೀರಾ? ಸರ್, ಬಳಸ್ತೀನಿ ಸರ್. ಕನ್ಸಾರ್ಷಿಯಂ ಯಾವ್ಯಾವ ಬಳಸ್ತೀರಾ?